ಇದೇ ವೇದಿಕೆ ಮೇಲೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಪರೋಕ್ಷವಾಗಿ ಯತೀಂದ್ರ ಅವರು ಹೇಳಿದ್ರು. ಈಗ ಇದೇ ವಿಚಾರ ರಾಜಕೀಯ ಪಡಸಾಲೆಯಲ್ಲಿ ನಾನಾ ರೀತಿಯ ಚರ್ಚೆಗಳನ್ನ ಹುಟ್ಟುಹಾಕ್ತಾ ಇದೆ. ಏನಂತ? ಸಿಎಂ ಸಿದ್ದರಾಮಯ್ಯನವರ ಮುಂದಿನ ಉತ್ತರಾಧಿಕಾರಿ ಸತೀಶ್ ಅವರೇ ಅಂತ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಈಗ ಅವರ ವೈಯಕ್ತಿಕ ಹೇಳಿಕೆ ಅಂತ. ಯತೀಂದ್ರ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. 2028ಕ್ಕೆ ನಾವು ಕ್ಲೈಮ್ ಮಾಡ್ತೀವಿ ಅಂತ ಹೇಳಿದ್ದೀನಿ, ಕಾದ್ ನೋಡೋಣ ಏನಾಗುತ್ತೆ ಅಂತ. ಹೀಗಂತ ಹೇಳಿ ಕುತೂಹಲ ಮೂಡಿಸ್ತಾ ಇದ್ದಾರೆ ಜಾರಕಿಹೊಳಿ. ಅಂತಿಮವಾಗಿ ನಾಯಕ ಯಾರು ಅನ್ನೋದು ಪಕ್ಷ ನಿರ್ಧಾರ ಮಾಡುತ್ತೆ. ಈಗ ಸಿಎಂ ಪುತ್ರ ಅವರು ಯತೀಂದ್ರ ಅವರು ಹೇಳಿದಾರಲ್ಲ, ಅದು ಅವರ ವೈಯಕ್ತಿಕ ನಿರ್ಧಾರ ಹೇಳಿದಾರಷ್ಟೇ. ಎಲ್ಲರನ್ನೂ ಜೊತೆಗೆ ಒಯ್ಯುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅಹಿಂದ ನಾಯಕತ್ವ ಇದ್ದೇ ಇದೆ, ಅಹಿಂದ ನಾಯಕತ್ವ ಇದ್ದೇ ಇದೆ. ಅಹಿಂದ ನಾಯಕತ್ವ ಇಲ್ಲದೆ ಸಂಘಟನೆ ಮಾಡೋದಕ್ಕೆ ಆಗೋದಿಲ್ಲ, ಹೀಗಂತಂದ್ರು ಸತೀಶ್ ಜಾರಕಿಹೊಳಿ. ಇದರ ಜೊತೆಗೆ ಯತೀಂದ್ರ ಅವರು ಹೇಳಿದ್ರಲ್ಲ, ಸಿಎಂ ಸಿದ್ದರಾಮಯ್ಯನವರ ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ. ಅದು ಪರೋಕ್ಷವಾಗಿ ಹೇಳಿದ್ದು, ಡೈರೆಕ್ಟ್ ಆಗಿ ಹೇಳಿಲ್ಲ ಅಂತಂದ್ರು. ಇದೇ ವಿಚಾರದ ಬಗ್ಗೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಅವರು ಅಂತಂದ್ರೆ, ಅಂತಿಮವಾಗಿ ನಾಯಕ ಯಾರು ಅನ್ನೋದನ್ನ ಪಕ್ಷ ನಿರ್ಧಾರ ಮಾಡಬೇಕು. ನಾಯಕ ಯಾರು ಅನ್ನೋದನ್ನ ಶಾಸಕರು ನಿರ್ಧಾರ ಮಾಡಬೇಕಾಗತ್ತೆ. 2028 ಅವಾಗ ಸಿಎಂ ಸ್ಥಾನವನ್ನ ಕ್ಲೈಮ್ ಮಾಡ್ತೀವಿ ನಾವು ಅಂತ ಹೇಳಿದ್ದೀನಿ. ಆ ಬಗ್ಗೆ ಇವಾಗ ಯಾಕೆ ಚರ್ಚೆ? ಇನ್ನು 2.5 ತಿಂಗಳಿದೆಯಲ್ಲ, ಇನ್ನು 30 ತಿಂಗಳು ಬಾಕಿ ಇದೆ, ಈಗಲೇ ಯಾಕೆ ಚರ್ಚೆ ಹೀಗಂತಂದ್ರು ಸತೀಶ್. ಈಗೆಲ್ಲಾನು ಪಕ್ಷ ನಿರ್ಧಾರ ಮಾಡಬೇಕು. ನಾವು ಯಾರು ಅವರ ತಮ್ಮ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ. ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡ್ಬೇಕು. ಅದಿನ್ನು ಬಹಳ ದಿನಗಳಿದೆ, ಕಾದ್ ನೋಡೋಣ. ಈ ಸದ್ಯಕ್ಕೆ ಹೇಳಕ್ಕಾಗಲ್ಲ, ಪಕ್ಷ ತೀರ್ಮಾನ ಮಾಡಬೇಕು ಯಾರ ನಾಯಕರ ಅಲ್ಲ. ಅದ್ ಮಾಡೋಂತ ಪ್ರಯತ್ನ ಮಾಡ್ತಾ ಇದೀವಿ, ಎಲ್ಲರ ಜೊತೆಗಳು ಒಯ್ಯುವಂತ ಪ್ರಯತ್ನ ಮಾಡ್ತೀವಿ. ಅಂತಿಮವಾಗಿ ಪಕ್ಷ ಅಲ್ಲ, 5 ನಾಯಕ ಇದ್ದೇ ಅದೇ ಪ್ರಶ್ನೆ ಅಲ್ಲ. ಮುಂಚೆದಿದೆ, ಇವತ್ತು ನಾಳೆ ಕೂಡ ಅದು ಇದ್ದೇ ಇರ್ತದೆ. ಅದಿಲ್ಲದೆ ರಾಜಕಾರಣ ಮಾಡ್ಲಿಕ್ಕೆ ಆಗೋಲ್ಲ. ಅದು ಈಗೆಲ್ಲಾನು ಇವತ್ತೇ ಜೋಡಿಸ್ಲಿಕ್ಕೆ ಆಗೋಲ್ಲ, ಕಾಯ್ಬೇಕಷ್ಟೇ. ಎಲ್ಲಾನು ಇವತ್ತು ಕಾಗ್ದೆಯಲ್ಲಿ ನಿರ್ಣಯ ಮಾಡ್ಲಿಕ್ಕೆ ಆಗೋಲ್ಲ. ಇನ್ನು 30 ತಿಂಗಳಿದೆ, ನಂತರ ಏನೇ ಬೆಳವಣಿಗೆ ಆಗತ್ತೆ, ಪಕ್ಷ ಶಾಸಕರು ಹವಾಮಾನ ವಾತಾವರಣ ಮೇಲೆ ಎಲ್ಲ ಡಿಪೆಂಡ್ ಆಗತ್ತೆ. ನೋಡಿ, ಅವ್ರು ಹೇಳಿದ ವೈಯಕ್ತಿಕ ಅಭಿಪ್ರಾಯ ತಿಳಿದಿದೆ. ಎಲ್ಲರೂ ಹೇಳಲಿಕ್ಕೆ ಸ್ವತಂತ್ರ ಇದಾರ, ಅಧಿಕಾರ ಇದೆ, ಹೇಳಿದಾರಷ್ಟೇ. ಅದ್ ಮುಂದಿನ ಕಾದ್ ನೋಡೋಣ ಅಷ್ಟೇ. ಅದು ಪಕ್ಷ ನಿರ್ಧಾರ ಮಾಡಬೇಕು. ನಾವು ಯಾರು ಅವರ ತಮ್ಮ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ. ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು. ಅದಿನ್ನು ಬಹಳ ದಿನಗಳಿದೆ, ಕಾದ್ ನೋಡೋಣ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಮತ್ತು ಆನಂದ್ ನಂದಗುಡಿ, ಇಬ್ರು ಕೂಡ ಅಟ್ ಎ ಟೈಮ್ ಲೈವ್ ನಲ್ಲಿ ಇದ್ದಾರೆ. ಮೊದಲಿಗೆ ನಾನು ರೂಪೇಶ್ ಅವರನ್ನ ಮಾತನಾಡಿಸ್ತೀನಿ. ರೂಪೇಶ್, ಈಗ ಸಿದ್ದರಾಮಯ್ಯನವರ ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಡೈರೆಕ್ಟ್ ಆಗಿ ಹೇಳಲಿಲ್ಲ ಅಂತಂದ್ರು, ಇಂಡೈರೆಕ್ಟ್ ಆಗಿ ಹೇಳ್ದಂಗಾಯ್ತು. ಸೊ ಆ ಮೂಲಕ ನಮ್ಮ ಸಪೋರ್ಟ್ ಸತೀಶ್ ಜಾರಕಿಹೊಳಿಗೆನೆ ಅನ್ನುವಂಥದ್ದನ್ನ ನೇರವಾಗಿ ಸಂದೇಶ ರವಾನೆ ಮಾಡ್ತಾ ಇದ್ದಾರಾ ಅಂತ ಅನಿಸ್ತಾ ಇದೆ. ನಿಜ, ಯಾಕಂದ್ರೆ ಶರತ್, ಇಲ್ಲಿ ಯಾವಾಗ ಅಧಿಕಾರ ಹಂಚಿಕೆ ಆಗುತ್ತೋ ಅವಾಗ ಆ ಸದ್ಯಕ್ಕೆ ಹಾಲಿ ಸಿಎಂ ಯಾರಿದ್ದಾರೆ ಅಥವಾ ಹಾಲಿ ನಾಯಕರು ಯಾರಿದ್ದಾರೆ ಅವರ ಅಭಿಪ್ರಾಯವನ್ನು ಕೇಳೋದು ಸಹಜ. ಎಲ್ಲ ಪಕ್ಷದಲ್ಲೂ ಕೂಡ ಆ ರೀತಿಯಾಗಿ ಕೇಳ್ತಾರೆ. ನಿಮ್ಮ ಆಯ್ಕೆ ಯಾಕಂತ ಹೇಳಿದ್ರೆ ಮುಂದಿನ ಸಿಎಂ ಯಾರಾಗಬೇಕು ಅಂತ ಆಯ್ಕೆಗಳನ್ನ ಕೇಳ್ತಾರೆ. ಹಿಂದೆ ಯಡಿಯೂರಪ್ಪನವರು ಕೇಳಿದ್ರು, ಬೇರೆ ಬೇರೆ ಅಧಿಕಾರ ಬದಲಾವಣೆ ಆಗುವಾಗ ಎಲ್ಲರಿಗೂ ಕೇಳ್ತಾರೆ. ಯಡಿಯೂರಪ್ಪನವರು ಹೇಳಿದಂತ ಜಗದೀಶ್ ಶೆಟ್ಟರ್ ಅವ್ರನ್ನ, ಅದಾದ ಬಳಿಕ ಹದಾನ್ ಗೌಡ್ರು, ಅದೇ ರೀತಿಯಾಗಿ ಬೇರೆ ಬೇರೆ ಜನರನ್ನು ಕೂಡ ನಾವು ಸಿಎಂ ಮಾಡಿದ್ದು ಬೇರೆ ಬೇರೆ ಪಕ್ಷದಲ್ಲಿ ಕಂಡಿದ್ದೀವಿ. ಕಾಂಗ್ರೆಸ್ ಕೂಡ ಅಭಿಪ್ರಾಯವನ್ನು ಕೇಳ್ತಾರೆ. ಯಾಕಂತ ಹೇಳಿದ್ರೆ CLP ನಾಯಕ ಅಂತ ಹೇಳಿದ್ರೆ ಕೇವಲ ಹೆಸರಿಗೆ ಮಾತ್ರ CLP ನಾಯಕ ಅಲ್ಲ, ಎಲ್ಲ ಶಾಸಕರಿಗೆ ನಾಯಕರಾಗಿರ್ತಾರೆ. ಈಗ ಅವ್ರ ಅಭಿಪ್ರಾಯಕ್ಕೆ ಹೆಚ್ಚಿನ ಮನ್ನಣೆ ಬರುತ್ತೆ. ಆದ್ರೆ ಒಂದು ಆಪ್ಷನ್ ಅನ್ನು ಕೊಟ್ಟ ಸಿಎಂ ಸಿದ್ದರಾಮಯ್ಯನವರಿಗೆ, ಒಂದು ಆಪ್ಷನ್ ಅನ್ನು ಕೊಟ್ಟು ಮುಂದಿನ ಸಿಎಂ ಯಾರಾಗಬೇಕು ಅಂತೇಳಿ ನೀವೇ ಹೇಳಿ ಅಂತ ಹೇಳಿದ್ರೆ ಯಾರ ಹೆಸರನ್ನು ಹೇಳ್ತಾರ ಅಂತ ಹೇಳಿ ಬಹುಮುಖ್ಯವಾಗಿರ್ತಕ್ಕಂಥ ಚರ್ಚೆಗಳು ಸಹಜವಾಗುತ್ತೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಹೇಳಬಹುದಾ ಅನ್ನುವಂತ ಚರ್ಚೆಯನ್ನು ಹುಟ್ಟಾಕಿದ್ದು ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾರೆ. ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯನವರು ರಾಜಕೀಯದ ಕೊನೆಗಾಲ ಅಂತ ಹೇಳ್ತಾರೆ, ಒಂದು ಹೇಳಿಕೆಯನ್ನ ಕನ್ಸಿಡರ್ ಮಾಡಬಹುದು. ಅದಾದ ಬಳಿಕ ಮುಂದಿನ ಉತ್ತರಾಧಿಕಾರಿ ಯಾರಾಗಬಹುದು ಅಂತ ಸತೀಶ್ ಜಾರಕಿಹೊಳಿ ಆಗಬಹುದು ಅನ್ನೋಂಥ ಲೆಕ್ಕಾಚಾರಗಳು ಪರೋಕ್ಷವಾಗಿ ಹೇಳ್ತಾರೆ. ಹೀಗಾಗಿ ಒಂದು ಚರ್ಚೆ ಅಂತೂ ಪಕ್ಕ ಆಗ್ತಾ ಇದೆ. 2028ಕ್ಕೆ ಅಧಿಕಾರ ಈಗ ಸದ್ಯಕ್ಕೆ ಆದ್ರೆ ಯಾರಾಗ್ತಾರೋ ಅನ್ನೋದು ಗೊತ್ತಿಲ್ಲ. 2028ಕ್ಕೆ ಆದ್ರೆ ನಾನು ಸ್ಟ್ರಾಂಗ್ ಕಂಟೆಂಡರ್ ಅಂತ ಹೇಳಿ ಹಿಂದೆ ಹಲವು ಬಾರಿ ಹೇಳ್ಕೊಂಡು ಬಂದಿದ್ರು. ಇವತ್ತು ಕೂಡ ಅದೇ ಮಾತನ್ನ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಪಕ್ಷದಲ್ಲಿ ನಾನು ಒಬ್ಬನೇ DK ಮಾತ್ರ ಟ್ರಬಲ್ ಶೂಟರ್, ನಾನು ಕೂಡ ಟ್ರಬಲ್ ಶೂಟರ್ ಅಂತೇಳಿ ಬೇರೆ ಬೇರೆ ಸಂದರ್ಭದಲ್ಲಿ ಪಕ್ಷಕ್ಕೆ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಪ್ರೂವ್ ಮಾಡಿದ್ದಾರೆ. ಈಗ ಮತ್ತೊಂದು ಚರ್ಚೆ ಆರಂಭವಾಗಿದೆಯಲ್ಲ, ಹೀಗಾಗಿ ಆ ಚರ್ಚೆ ಆರಂಭ
ಪ್ರಸ್ತಾಪಕ್ಕೆ ಮುಂದಿನ ಉತ್ತರಾಧಿಕಾರಿ ಯಾರು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕೇಳಿದ್ರೆ ಅದು ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಹೇಳಬಹುದು. ಅದೇ ರೀತಿ ಶಾಸಕರನ್ನು ಕೇಳಿದ್ರೆ ಸಿದ್ದರಾಮಯ್ಯನವರು ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಕೂಡ ಶಾಸಕರು ಒಪ್ಪಿಕೊಳ್ಬಹುದು ಅಂತ ಹೇಳಲಾಗ್ತಾ ಇತ್ತು. ಹೈಕಮಾಂಡ್ ಕ್ಯಾಂಡಿಡೇಟ್ ಹೈಕಮಾಂಡ್ ಹೇಳಿ ಯಾರಾದ್ರೂ ಒಬ್ರು ಸಿಎಂ ಮಾಡಬೇಕು ಅಂತ ಹೇಳಿದ್ರೆ ಅದು ಡಿ.ಕೆ ಕಂಟೆಂಡರ್ ಆಗಬಹುದು. ಆದ್ರೆ ಶಾಸಕರೇ ಹೇಳಿದ್ರೆ ಶಾಸಕರ ಮಾತಿನಂತೆ ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಅನ್ನೋದು ಈಗ ಸ್ಪಷ್ಟವಾಗಿ ಸಂದೇಶವನ್ನ ಸಿಎಂ ಟೀಮ್ ರವಾನಿಸಿದಂತೆ ಕಾಣ್ತಾ ಇದೆ ಇಲ್ಲಿ. ಶರತ್. ಓಕೆ ರೂಪೇಶ್, ಹೋಲ್ಡಲ್ಲೇ ಇರಿ, ಮಾತಾಡಿಸ್ತೀನಿ. ಮತ್ತೊಂದು ಕಡೆ ಆನಂದ್ ನಂದುಗುಡಿ ಅವ್ರನ್ನ ಮಾತಾಡಿಸ್ತೀನಿ. ಆನಂದ್, ಈಗ ಪ್ರಮುಖವಾಗಿ ಈ ಮುಂದಿನ ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕೋದನ್ನ ನಾವು ನೋಡಿದ್ದೀವಿ. ಈಗ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋದಕ್ಕೆ ಅವರ ಬೆನ್ನಿಗೆ ನಿಲ್ಲೋದು ನಾವೇ ಅನ್ನುವಂಥ ರೀತಿಯಲ್ಲಿ ಪರೋಕ್ಷವಾಗಿ ಟಾಂಗ್ ಕೊಡ್ತಾ ಇರೋದು, ಜೊತೆಗೆ ಈ ಸ್ಟೇಟ್ಮೆಂಟ್ ಕಾರಣ ಆಗ್ತಾ ಇರೋದು. ಸೊ ಜೊತೆಗೆ ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯನವರು ಅಂತ ಈ ಹಿಂದೆಯಿಂದನೂ ಹೇಳ್ಕೊಂಡು ಬಂದಿರೋದು. ಈ 5 ವರ್ಷ ಸಿಎಂ ಅವರೇ ಪೂರ್ಣಗೊಳಿಸೋದಲ್ಲದೆ ಮುಂದಿನ ಸಿಎಂ ಯಾರಾಗ್ತಾರೆ ಅಂತ ಡಿಸೈಡ್ ಮಾಡೋದು ಕೂಡ ಸಿದ್ದರಾಮಯ್ಯನವರೇ, ಹೀಗನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡೋಕ್ಕಾಗುತ್ತಾ ಅಂತ ಇದು? ಖಂಡಿತವಾಗ್ಲೂ ಶರತ್, ಇಲ್ಲೊಂದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಿದ್ದರಾಮಯ್ಯನವರ 5 ವರ್ಷವೂ ಕೂಡ ಮುಂದುವರೆಯೋದಕ್ಕೆ ಹಲವಾರು ಬೆಂಬಲಿಗರು ಮತ್ತೆ ಶಾಸಕರು ಸಚಿವರು ಕೂಡ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಆದ್ರೆ ಈ ಕಡೆ ಡಿ.ಕೆ ಶಿವಕುಮಾರ್ ಅವರಿಗೆ ಕೆಲವೇ ಶಾಸಕರ ಬೆಂಬಲ ಬಿಟ್ರೆ ಬೇರೆ ಯಾರ ಒಂದು ಸಪೋರ್ಟ್ ಕೂಡ ಇಲ್ಲ. ಹೀಗಾಗಿ ನಾನೇ 5 ವರ್ಷವೂ ಕೂಡ ಸಿಎಂ ಆಗಿ ಮುಂದುವರಿತೀನಿ ಅಂತ ಪದೇ ಸಿದ್ದರಾಮಯ್ಯನವರು ಒತ್ತಿ ಹೇಳ್ತಾ ಇದ್ದಾರೆ. ಇದೇ ಅಲ್ಲದೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಡಿ.ಕೆ ಶಿವಕುಮಾರ್ ಹೇಳ್ದಾಗ್ಲೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕಿಂತ ಶಾಸಕರ ಅಭಿಪ್ರಾಯ ಮುಖ್ಯ ಅನ್ನೋ ಒಂದು ವಾದವನ್ನ ಸಿದ್ದರಾಮಯ್ಯನವರು ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು. ಆ ಮೂಲಕ ಮುಂದೆ ಏನಾದ್ರೂ ಬದಲಾವಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರೆ ಹೈಕಮಾಂಡ್ ಏಕಾಏಕಿ ನಿರ್ಧಾರವನ್ನ ತೆಗೆದುಕೊಳ್ಬಾರ್ದು. ಮೊದಲು ಒಂದು ಶಾಸಕರು ಮತ್ತೆ ಸಚಿವರ ಅಭಿಪ್ರಾಯಗಳನ್ನ ಪಡೆದುಕೊಂಡು ಆ ನಂತರ ಮುಂದಿನ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅಂತ ಹೈಕಮಾಂಡ್ಗೂ ಒಂದು ಸಂದೇಶವನ್ನ ಸಿದ್ದರಾಮಯ್ಯನವರು ರವಾನೆ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಡಿ.ಕೆ ಶಿವಕುಮಾರ್ ಅವರು ಒಂದು ರೀತಿ ಅಹಿಂದ ವಿಚಾರದಲ್ಲಿ ಅವರು ನ್ಯೂಟ್ಲ್ ಆಗಿರ್ತಕ್ಕಂಥದ್ದು. ಮತ್ತೆ ಅಹಿಂದ ಒಂದು ಸಂಘಟನೆಯಲ್ಲಿ ಡಿ.ಕೆ ಶಿವಕುಮಾರ್ ಅವರು ಎಲ್ಲೂ ತೋರಿಸ್ಕೊಂಡಿಲ್ಲ. ಬದಲಾಗಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕನಾಗಿಯೇ ಡಿ.ಕೆ ಶಿವಕುಮಾರ್ ಅವರು ಗುರುತಿಸಿಕೊಂಡಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಪ್ರಮುಖವಾಗಿ ಡಿ.ಕೆ ಶಿವಕುಮಾರ್ ಅವರು ಏನಾದರೂ ಮುಂದೆ ನಾಯಕತ್ವವನ್ನು ವಹಿಸಿಕೊಂಡಿದ್ದೆ ಆದ್ರೆ ಕೆಲವರಿಗೆ ಭವಿಷ್ಯದ ಒಂದು ಚಿಂತೆನೂ ಕೂಡ ಶುರುವಾಗಿದೆ. ಹಲವಾರು ನಾಯಕರು ನೆನೆಗುದಿಗೆ ಬೀಳ್ತಕ್ಕಂಥ ಅಥವಾ ರಾಜಕೀಯ ಭವಿಷ್ಯವನ್ನೇ ಒಂದು ಮಣ್ಣು ಪಾಲಾಗ್ತಕ್ಕಂಥ ಒಂದು ಆತಂಕ ಕೆಲವು ನಾಯಕರಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಡಿ.ಕೆ ಶಿವಕುಮಾರ್ ಅವರ ಬೆನ್ನಿಗೆ ಯಾರು ನಿಲ್ತಾ ಇಲ್ಲ ಅನ್ನೋ ಒಂದು ವಿಚಾರಗಳು ಗೊತ್ತಾಗ್ತಾ ಇದೆ. ಸದ್ಯ ಸಿದ್ದರಾಮಯ್ಯನವರು ಅಹಿಂದ ವಿಚಾರವನ್ನ ಮುಂದಿಟ್ಕೊಂಡು ಎಲ್ಲಾ ಸಮುದಾಯಗಳನ್ನು ಕೂಡ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂತ ಒಂದು ನಾಯಕತ್ವ ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರಿಗೆ. ಇದೇ ವಿಚಾರವನ್ನ ಸಿಎಂ ಪುತ್ರ ಯತೀಂದ್ರ ಅವರು ನಿನ್ನೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ರಾಜಕೀಯದಲ್ಲಿ ವೈಚಾರಿಕವಾಗಿ ಮತ್ತೆ ಪ್ರಗತಿಪರವಾದಂತ ಒಂದು ಆಲೋಚನೆ ಇರ್ತಕ್ಕಂಥವರು ಸತೀಶ್ ಜಾರಕಿಹೊಳಿ. ಮುಂದೆ ಅವರು ಸಿದ್ದರಾಮಯ್ಯನವರ ನಂತರ ನಾಯಕತ್ವವನ್ನ ವಹಿಸಿಕೊಳ್ಬೇಕು ಅನ್ನೋ ಒಂದು ವಿಚಾರವನ್ನ ಅವರು ನೇರವಾಗಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಬಹುತೇಕ ಶಾಸಕರು ಸಚಿವರದ್ದು ಕೂಡ ಇದೇ ಅಭಿಪ್ರಾಯ ಆಗಿದೆ. ಆದ್ರೆ ಎಲ್ಲರೂ ಕೂಡ ಬಹಿರಂಗವಾಗಿ ಹೇಳ್ತಾ ಇಲ್ಲ. ಆದ್ರೆ ಸಿಎಂ ಪುತ್ರ ಅವರು ನೆನ್ನೆ ಈ ಮಾತು ಹೇಳಿರ್ತಕ್ಕಂಥದ್ದು ಈಗ ಪಕ್ಷದಲ್ಲಿ ಮತ್ತೊಂದು ರೀತಿಯ ಒಂದು ಚರ್ಚೆಗಳನ್ನು ಹುಟ್ಟಾಕಿದೆ ಅಂತ ಹೇಳ್ಬೋದು. ಶರತ್, ಥ್ಯಾಂಕ್ ಯು ಆನಂದ್ ಅಂಡ್ ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.